ಹೌದು ಹೌದು ಹೌದು, ನಮ್ಗೆ ಅದೇ ಅದೇ ನಾನು ಅವಾಗ್ಲೇ ಹೇಳ್ದೆ, ನನಗೆ ನನ್ನ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಅನ್ನೋದು ಒಂದು ಖುಷಿ ಆದ್ರೆ, ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋರೇ ಇವತ್ತು ನನ್ನ ಜೊತೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಇವತ್ತು ಸಿಲ್ವರ್ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ, ಇಂಡಸ್ಟ್ರಿಯಲ್ಲಿ ಇದೀನಿ, ಏನೋ ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣನೇ ನನಗೆ ದಿಲೀಪ್ ರಾಜ್ ಸರ್. ಅವ್ರು ನನಗೆ ಅವತ್ತು ಆಡಿಷನ್ ನಲ್ಲಿ ಸೆಲೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಗೆ ನಾ ಬರ್ತಾ ಇರ್ಲಿಲ್ಲ. ಅವ್ರವತ್ತು ನನಗೆ ಸೆಲೆಕ್ಟ್ ಮಾಡಿ ಇಂಡಸ್ಟ್ರಿ ಮಜಾ ಭಾರತಕ್ಕೆ ನನ್ನನ್ನು ತಂದಿದ್ದಕ್ಕೆ ನಾನು ಇವತ್ತು ಎಲ್ಲ ಕಡೆ ಆಕ್ಟ್ ಮಾಡ್ತಾ ಇದ್ದೀನಿ. ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ನನ್ನ ಮನಸ್ಸಿಗೆ ಬೇಜಾರ ಇದೆ, ತುಂಬಾ ಆಘಾತ. ಆತರ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಆ ಮನುಷ್ಯ ಇದ್ದಿದ್ರೆ ಇನ್ನೂ ತುಂಬಾ ಜನಕ್ಕೆ ಅವಕಾಶ ಕೊಡ್ತಾ ಇದ್ರು. ಇಲ್ಲ, ಬಿಕಾಸ್ ಅವ್ರು ಸೀರಿಯಲ್ ಅಲ್ಲಿ ಶೂಟಿಂಗ್ ಇದ್ರು, ಸೊ ಹಾಗಾಗಿ ನಮಗೆ ಯಾರಿಗೂ ಅಂದಾಜೆ ಇರ್ಲಿಲ್ಲ. ಈಗ ಹೇಳಿ, ಅವ್ರಿಗೆ ತುಂಬಾ ಫಿಟ್ ಆಗಿದ್ರು ಅಂಡ್ ನಾವು ಈ ಸಲ ಗಿಚ್ಚಿ ಗಿಲಿ ಮಾಡ್ಬೇಕಾದ್ರೂ ಕೂಡ ಸಿಕ್ಕಿದ್ರು. ನಿಮ್ನೆಲ್ಲ ಒಂದ್ಸಲಿ ನಾನು ಭೇಟಿ ಆಗ್ಬೇಕು ಅಂತ ಹೇಳಿದ್ರು. ಈ ತರ ಎಲ್ಲರೂ ಒಟ್ಟಿಗೆ ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಗಿಚ್ಚಿ ಗಿಲಿ ಈ ಸಲ ಆಗ್ಬೇಕಾದ್ರೆ ನಮ್ಮ ದಿಲೀಪ್ ರಾಜ್ ಸರ್ ಮತ್ತು ವಿದ್ಯಾ ಮೇಡಮ್ ಇಬ್ರು ಸಿಕ್ಕಿದಾಗೆಲ್ಲ ಬಿಡಿ ಮಿಸ್ ಮಾಡ್ಕೊಳ್ತೀವಿ ಅವ್ರನ್ನ ಅಷ್ಟೇ. ನಿಮ್ದೆಲ್ಲ ಸಪೋರ್ಟ್ ಇರಬೇಕು. ಎಲ್ಲರೂ ನನ್ನ ಇಷ್ಟು ವರ್ಷ ಹರಿಸಿದ್ದೀರಾ, ಹಾರೈಸಿದ್ದೀರಾ, ನಾನು ಏನೇ ಮಾಡಿದ್ರು ಅದನ್ನ ಪ್ರೋತ್ಸಾಹಿಸಿದ್ದೀರಾ, ತಪ್ಪು ಸರಿನ ಹೇಳಿದ್ದೀರಾ, ಏನ್ ತಿದ್ಕೋಬೇಕು ಅಂತ ಹೇಳಿದ್ದೀರಾ, ಏನ್ ಚೆನ್ನಾಗಿ ಮಾಡಿದೀನಿ ಅನ್ನೋದನ್ನು ಹೇಳಿದ್ದೀರಾ. ಇನ್ ಮುಂದೆನೂ ಕೂಡ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನಂದು ಯಾವುದು ತಪ್ಪು ಅನ್ನೋದನ್ನ ಹೇಳಿ, ಸರಿ ಯಾವುದು ಅನ್ನೋದನ್ನ ಹೇಳಿ, ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇರಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು.